ನಮಸ್ಕಾರ ವೀಕ್ಷಕರೇ, ರಾಜಕೀಯ ಅಂದರೆ ಹಾವು ಇಣಿ ಆಟ, ರಾಜಕೀಯ ಅಂದರೆ ಚದುರಂಗದಾಟ. ಒಬ್ಬರು ಚೆಕ್ ಕೊಟ್ಟರೆ ಇನ್ನೊಬ್ರು ಚೆಕ್ಮೇಟ್ ಕೊಡೋಕೆ ರೆಡಿ ಆಗಿರ್ತಾರೆ. ತನ್ನ ಮಗಳಿಗೋಸ್ಕರ ಸಂಯುಕ್ತ ಪಾಟೀಲ್ ಅವರ ಟಿಕೆಟ್ಗೋಸ್ಕರ ಶಿವಾನಂದ ಪಾಟೀಲ್ ಅವರು, ಸಚಿವರಾಗಿದ್ದಂಥ ಶಿವಾನಂದ ಪಾಟೀಲ್ ಅವರು ಲಾಬಿ ಮಾಡಿದರು ಲೋಕಸಭೆ ಚುನಾವಣೆಯಲ್ಲಿ. ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವ್ರಿಗೆ ಲೋಕಸಭೆ ಟಿಕೆಟ್ ಸಿಗಬೇಕಿತ್ತು, ಸಿಕ್ಕಿರಲಿಲ್ಲ. ಆವಾಗ ವಿಜಯಾನಂದ ಕಾಶಪ್ಪನವ್ರ ಕುಟುಂಬ ತ್ಯಾಗ ಮಾಡಿತು. ಈಗ ವಿಜಯಾನಂದ ಕಾಶಪ್ಪನವ್ರಿಗೋಸ್ಕರ ಶಿವಾನಂದ ಪಾಟೀಲ್ ಅವರೇ ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ. ಶಿವಾನಂದ ಪಾಟೀಲ್ ಅವರು ಸಚಿವ ಸಂಪುಟದಿಂದ ಎಕ್ಸಿಟ್. ಶಿವಾನಂದ ಪಾಟೀಲ್ ಹುನಗುಂದದ ಹುಲಿ, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ, ಪಂಚಮಸಾಲಿ ಹೋರಾಟದ ಮುಂಚೂಣಿ ನಾಯಕ ವಿಜಯಾನಂದ ಕಾಶಪ್ಪನವರ್ ಅರ್ಹವಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ವಿಜಯಾನಂದ ಕಾಶಪ್ಪನವರು 2 ಬಾರಿ MLA. ಹೌದು, ತುಂಬಾ ಅಗ್ರೆಸಿವ್ ಲೀಡರ್. ನಾವು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ತುಂಬಾ ಅಗ್ರೆಸಿವ್ ಲೀಡರ್. ಅವರ ಪತ್ನಿ ವೀಣಾ ಕಾಶಪ್ಪನವರು ಕೂಡ ಪಕ್ಷ ಸಂಘಟನೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಜ, ಬಹುಶಃ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಒಬ್ಬ ತುಂಬಾ ಪ್ರಭಾವಿ ಮತ್ತೆ ತುಂಬಾ ಆಕ್ಟಿವ್ ಮಹಿಳಾ ನಾಯಕಿ ಅಂತ ಹೇಳಿ ಒಬ್ಬರನ್ನ ಕನ್ಸಿಡರ್ ಮಾಡಬಹುದಾದ್ರೆ ಅದು ವೀಣಾ ಕಾಶಪ್ಪನವರನ್ನ ಕನ್ಸಿಡರ್ ಮಾಡಬಹುದು. ತಮ್ಮದೇ ಆದಂತಹ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅವರಿಗಿದೆ ವೀಣಾ ಕಾಶಪ್ಪನವರಿಗೆ. ಜೊತೆಗೆ ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಾಗಲಕೋಟೆಯಲ್ಲಿ ನಾವು ಓಡಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಹೇಳ್ತಾ ಇದ್ರು, ನೋಡಿ ಈ ಬಾರಿ ಒಂದು ವೇಳೆ ಮೇಡಮ್ ಅವ್ರಿಗೆ ಏನಾದ್ರು ಟಿಕೆಟ್ ಕೊಡಬೇಕು. ಹೌದು, ಲಾಸ್ಟ್ ಬಾರಿ ಅಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ರೆ ವೀಣಾ ಕಾಶಪ್ಪನವರಿಗೆ ಗೆಲ್ತಾ ಇದ್ರು. ಇಲ್ಲಿ ನಿಜ ಕಾಂಗ್ರೆಸ್ ಗೆಲ್ತಾ ಇತ್ತು ಲೋಕಸಭಾ ಚುನಾವಣೆಯಲ್ಲಿ. ಅವರು ಕೆಲಸ ಇದೆ, ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ, ಬಟ್ ಟಿಕೆಟ್ ಸಿಗ್ಲಿಲ್ಲ. ನೀವು ಆರಂಭದಲ್ಲಿ ಹೇಳದ ಹಾಗೆ ಮಗಳಿಗೆ ಟಿಕೆಟ್ ತಂದ್ರು ಶಿವಾನಂದ ಪಾಟೀಲ್ ಅವರು, ತಮ್ಮ ಸಚಿವ ಸ್ಥಾನ ಕಳ್ಕೊಂಡ್ರು. ಮಗಳು ಸೋತ್ಲು, ಈಗ ಸಚಿವ ಸ್ಥಾನ ಹೋಯ್ತು. ಪತ್ನಿಗೆ ಟಿಕೆಟ್ ಸಿಗಬೇಕಿತ್ತು, ಲಾಸ್ಟಿಗೆ ದೊಡ್ಡ ಗಲಾಟೆ ಆಯ್ತು ಅಲ್ಲಿ, ಆದ್ರೆ ಸಿಗ್ಲಿಲ್ಲ. ಆದ್ರೆ ಅದರ ಬದಲಾಗಿ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಸಿಕ್ತು. ಸೊ ಮೊದಲ ಬಾರಿ ಮಂತ್ರಿ, ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕ. ಸೊ ಪೊಲಿಟಿಕಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಇದು ಆಗಬಹುದು. ಖಂಡಿತವಾಗಿ ಕೂಡ ಯಾಕಂದ್ರೆ ಇವರ ತಂದೆ ಶಿವಶಂಕರಪ್ಪ ಕಾಶಪ್ಪನವರ್ ಉತ್ತರ ಕರ್ನಾಟಕದ ಭಾಗಕ್ಕೆ, ಎಸ್ಪೆಷಲಿ ಹುನಗುಂದ ಭಾಗಕ್ಕೆ ಅವರ ಸೇವೆ ಅತಿ ಹೆಚ್ಚು, ಸತತವಾಗಿ ಗೆಲ್ತಿದ್ದವರು. ಅವ್ರ ನಂತರದಲ್ಲಿ ವಿಜಯಾನಂದ ಕಾಶಪ್ಪನವರು ರಾಜಕೀಯವನ್ನ ಶುರು ಮಾಡಿದ್ರು. 2013ರಲ್ಲಿ ಗೆದ್ದಿದ್ರು, 18ರಲ್ಲಿ ಸೋತರು, ಮತ್ತು 23ರಲ್ಲಿ ಗೆದ್ದವರೇ ಅರ್ಹವಾಗಿ. ಇವ್ರು ಹಿಂಗೆ ವಿಜಯಾನಂದ ಕಾಶಪ್ಪನವರಂದ್ರೆ ಧಾರವಾಡ ಭಾಗದಲ್ಲಿ ವಿನಯ್ ಕುಲಕರ್ಣಿ ಇದ್ದಂಗೆ, ಮಾಸ್ ಲೀಡ್ರು ಅಂತಾರ. ಜನ ಅಂತ ರಗಡ್ ಹೀಗಾಗಿ ಸಿಕ್ಕಿದೆ. ವೀಕ್ಷಕರೇ, ಹುನಗುಂದದ ಹುಲಿ ವಿಜಯಾನಂದ ಕಾಶಪ್ಪನವರಿಗೆ ಬಿಗ್ ಮಾರ್ಜಿನ್ ಅಲ್ಲಿ ಗೆದ್ದಿದ್ದಾರೆ ವಿಜಯಾನಂದ ಕಾಶಪ್ಪನ. 30,000 ವೋಟ್ ಅಂತ ಹೇಳಿದ್ರೆ ಕಮ್ಮಿ ಅಲ್ಲ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ. ಹೌದು, ಎಸ್. ಯಾರು ಆಪೋಸಿಟ್ ದೊಡ್ಡನಗೌಡ ಪಾಟೀಲ್ ವಿರುದ್ಧ. ದೊಡ್ಡನಗೌಡ ಪಾಟೀಲ್ 48,000 ಚಿಲ್ಲರೆ ಓಟ್ ತಗೊಂಡ್ರೆ, ಇವ್ರು 78,000 ಚಿಲ್ಲರೆ ಓಟ್ ತಗೊಂಡಿದ್ರು. ವಿಜಯಾನಂದ ಕಾಶಪ್ಪನವರಿಂದ ಯಾವ ರೀತಿ ಕೆಲಸಗಳಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.